ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತು ಮಾವಿನ ಹಣ್ಣು ಕೇಸರಿ ಬಾತ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಬನ್ನಿ ಫ್ರೆಂಡ್ಸ್, 2 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಅದು ನೀಟಾಗಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಪೇಸ್ಟ್ ಆಗುತ್ತಲ್ವ, ವಾವ್! ನೋಡ್ತಾ ಇದ್ರೆ ಹಿಂಗೆ ತಿನ್ನೋಣ ಅನ್ನಿಸ್ತದೆ. ಮತ್ತು ರವೆ ನೀಟಾಗಿ ಹುರ್ಕೋತಾ ಇದ್ದೀನಿ. ಅದಾದಮೇಲೆ ಸಪ್ರೇಟಾಗಿ ತಕ್ಕೊಂಡೆ. ಮತ್ತು ತುಪ್ಪ ಹಾಕಿದ್ಮೇಲೆ ಗೋಡಂಬಿ ಚೆನ್ನಾಗಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಗೋಡಂಬಿ ನೀಟಾಗಿ ರೋಸ್ಟ್ ಆದಮೇಲೆ ಅದು ಕೂಡ ಒಂದು ಸಪ್ರೇಟಾಗಿ ಎತ್ತಿಕ್ಕೊಳ್ಳಿ. ಅದಾದಮೇಲೆ ನೀರು ಚೆನ್ನಾಗಿ ಕುದ್ದಾದಮೇಲೆ ಏಲಕ್ಕಿ ಹಾಕಿ ಫ್ರೆಂಡ್ಸ್. ಏಲಕ್ಕಿ ಆದಮೇಲೆ ನಿಮ್ಮ ಫುಡ್ ಕಲರು, ನಿಮ್ಗೆ ಯಾವುದು ಕಲರ್ ಇಷ್ಟ ಅದು ಹಾಕಿ. ನಂಗೆ ರೆಡ್ ಇಷ್ಟ, ಸೊ ನಾನು ರೆಡ್ಡು ಸ್ವಲ್ಪ ಯೂಸ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಸಕ್ಕರೆ ಆದಮೇಲೆ ಕುದ್ದಾದಮೇಲೆ ನೀಟಾಗಿ ರವೆ ಹಾಕಿ. ನೋಡಿ, ಗಂಟು ಇರಬಾರ್ದು ಫ್ರೆಂಡ್ಸ್, ನೀಟಾಗಿ ಅಲ್ಲಾಡಿಸ್ಬೇಕು. ಒಂದು ಗಂಟು ಇರಬಾರ್ದು. ನೋಡಿ, ನಾನು ಅಲ್ಲಾಡಿಸ್ತಾ ಇದ್ದೀನಿ. ಒಂದೊಂದೇ ಗಂಟು ಐತೆ, ಅದಕ್ಕೆ ನೀಟಾಗಿ ಅಲ್ಲಾಡಿಸ್ತಾ ಇದ್ದೀನಿ ನಾನು. ಮತ್ತು ಅದು ರುಬ್ಬಿರೋದು ನೀಟಾಗಿ ಹಾಕ್ಕೋತಾ ಇದ್ದೀನಿ. ನೋಡಿ, ಅದು ಹಾಕಿದ್ಮೇಲೆ ನೀಟಾಗಿ ಅದು ತಿರುಗಿಸ್ಬೇಕು ಚೆನ್ನಾಗಿ. ಒಂದು 5 ನಿಮಿಷ ತಿರುಗಿಸ್ತಾ ಇರಬೇಕು. ಸ್ಲೋ ಇಕ್ಬೇಕು. ಸ್ಲೋ ಇಕ್ಕಿ ನೋಡಿ ಸರ್, ಚೆನ್ನಾಗಿ ತಿರುಗಿಸ್ರಿ. ಈಗ ತುಪ್ಪ ಎಲ್ಲ ನೋಡಿ ಮೇಲೆ ಎಷ್ಟು ಚೆನ್ನಾಗಿ ಬರ್ತೈತೆ, ಘಮ ಅಂತೈತೆ. ಈಗಲೇ ತಿನ್ಬಿಡೋಣ ಅಂತ. ಬಟ್ ಇದು ಪೂಜೆಗೆ ಪ್ರಸಾದ ಮಾಡ್ತಾ ಇರೋದ್ರಿಂದ ಪೂಜೆ ಆಗೋವರೆಗೂ ತಿನ್ನೋಕ್ಕಾಗಲ್ಲ. ವಾವ್! ಫೈನಲಿ ಈ ಥರ ಬಂತು. ಈಗ ಇದಕ್ಕೆ ಸ್ವಲ್ಪ ನಾವು ಅದು ಗೋಡಂಬಿ ತಕ್ಕೊಂಡಿದ್ರಲ್ಲ, ಅದು ಹಾಕೋಣ. ಅದು ಹಾಕಿ ನೀಟಾಗಿ ಒಂದು 2 ನಿಮಿಷ ಸ್ಲೋ ಮಾಡಿ ತಟ್ಟೆ ಮುಚ್ಚಿಬಿಡೋಣ. ವಾವ್! 2 ನಿಮಿಷ ಆದಮೇಲೆ ನೋಡಿ ಫ್ರೆಂಡ್ಸ್, ಸೂಪರಾಗೈತೆ. ನೋಡಿ, ಅದು ಮಾವಿನ ಹಣ್ಣು ಕುಯ್ದಿರೋದು ಮಿಕ್ಸಿಗೆ ಹಾಕಿರೋದು ನೋಡಿ ಫ್ರೆಂಡ್ಸ್. ಅದು ಸ್ವಲ್ಪ ಉಂಡೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತಲ್ವ. ವಾವ್! ಈಗ ಒಂದು ಚಿಕ್ಕ ಬೌಲಲ್ಲಿ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ವಾವ್! ಕಲರ್ ನೋಡಿ ಫ್ರೆಂಡ್ಸ್, ಎಷ್ಟು ಡಿಫ್ರೆಂಟ್ ಆಗೈತೆ ಅಲ್ವಾ, ಚೆನ್ನಾಗೈತೆ. ತುಂಬ ಚೆನ್ನಾಗಿ ಬಂದೈತೆ ಫ್ರೆಂಡ್ಸ್. ಟೇಸ್ಟ್ ಮಾತ್ರ ವಾವ್, ಅಮೇಝಿಂಗ್. ಬಾಯ್ ಫ್ರೆಂಡ್ಸ್.